ಬೇಡ, ಅಯ್ಯೋ ಏನ್ ಮಾಡ್ತಿದ್ದೀರಾ? ಹಾಕ್ಬಾರ್ದು ಹಾಕ್ಬಾರ್ದು. ರೀ ಏನ್ ಮಾಡ್ತಿದ್ದೀರಾ? ಇದು ಬೇಬಿ ಪೌಡರ್ ತಾನೆ, ಇದನ್ನು ಹಾಕ್ಬಾರ್ದಾ? ಡಾಕ್ಟರ್ ಹೇಳಿದ್ ಮರ್ತೋಯ್ತಾ? ಏನಂದ್ರು? ಒಕ್ಲು ಬಳ್ಳಿ ಮೇಲೆ ಪೌಡರ್ ಆಗ್ಲಿ ಎಣ್ಣೆ ಆಗ್ಲಿ ಏನು ಹಾಕ್ಬಾರ್ದು. ಹೌದಲ್ಲ, ಮರ್ತೇ ಬಿಟ್ಟೆ. ಮುಟ್ಬೇಡಿ. ಯಾಕೆ? ನಿಮ್ ಕೊಳೆಗಿರೋ ಕೈಯಿಂದ ಮಗುನ್ ಮುಟ್ಬೇಡಿ. ಅಯ್ಯೋ, ಸುಮ್ನೆ ಹಾಗೆ ನೋಡಿ. ಸರಿ. ಹೇ, ಒಕ್ಲು ಬಳ್ಳಿ ಬಿದ್ದೋಗಿದೆ. ರೀ ಬಂದ್ರಿ ಇಲ್ಲಿ. ಏನೇದು? ನೋಡ್ರಿ, ಪಾಪುದು ಒಕ್ಲು ಬಳ್ಳಿ ಬಿದ್ದೋಗಿದೆ. ಸದ್ಯ ಏನೂ ಆಗಿಲ್ಲ. ಎಲ್ಲಿ ತೋರ್ಸು ನೋಡಿ. ಹೆಂಗೋ ಕೊನೆಗೆ ಬಿತ್ತಲ್ಲ ಇದು. ಇಡಿ ಕೊಡಿ ಇಲ್ಲಿ. ನೋಡೋರಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಇವಾಗ. ನಾನಿವತ್ತು ನನ್ನ ಹೆಂಡತಿ ಮತ್ತು ಮಗುವಿಂದ ತುಂಬಾ ವಿಷಯ ಕಲ್ತ್ಕೊಂಡೆ. ಒಕ್ಲು ಬಲಿಯನ್ನು ಮುಟ್ಲೇಬಾರ್ದು, ಅದನ್ನು ಬಲವಂತವಾಗಿ ಎಳಿಲೇಬಾರ್ದು, ಮತ್ತು ಅದ್ರ ಮೇಲೆ ಏನನ್ನು ಹಚ್ಚಲೇಬಾರ್ದು. ಕರೆಕ್ಟ್? ಹೌದು, ಕರೆಕ್ಟ್. ನೆನ್ಪಿರ್ಲಿ, ಒಕ್ಲು ಬಳ್ಳಿ ಸುತ್ತ ಕೆಂಪಾಗಿದ್ರೆ, ಊದ್ಕೊಂಡಿದ್ರೆ, ಕಿವಿ ಬಂದು ವಾಸನೆ ಏನಾದ್ರೂ ಬರ್ತಾ ಇದ್ರೆ ಅಥವಾ ನೋವಾಗಿದ್ರೆ ಅದು ಸೋಂಕು, ಅಂದ್ರೆ ಇನ್ಫೆಕ್ಷನ್ನಿನ ಲಕ್ಷಣ. ಕರೆಕ್ಟ್. ಇಂಥದ್ದು ಯಾವ್ದನ್ನ ಕಂಡು ಬಂದರೆ ನೀವು ಕೂಡಲೇ ಡಾಕ್ಟರ್ ಅನ್ನು ಸಂಪರ್ಕಿಸಿ. ನೀವು ಇದನ್ನೇ ಪಾಲಿಸಿ, ನನ್ನಂತೆ ಮಾದರಿ ತಂದೆಯಾಗಿ.